ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಇಂದಿನ ಸತ್ಯವೇದದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ನಾನು ಪ್ರೀತಿಯಿಂದ ವಂದಿಸಿ ಸ್ವಾಗತಿಸುವನಾಗಿದ್ದೇನೆ. ಇಂದಿನ ನಮ್ಮ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡ ಸತ್ಯವೇದದ ಭಾಗ ಯೋವೇಲ ಪ್ರವಾದನೆಯ ಗ್ರಂಥ 2ನೇ ಅಧ್ಯಾಯದ 13ನೆಯ ವಚನ. ಅಲ್ಲಿ ನಾವು ಹೀಗೆ ನೋಡ್ತೇವೆ: ನಿಮ್ಮ ಬಟ್ಟೆಗಳನ್ನಲ್ಲ, ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನು ದಯೆಯು, ಕನಿಕರವೂ, ದೀರ್ಘಶಾಂತಿಯು, ಮಹಾಕೃಪೆಯು ಉಳ್ಳವನಾಗಿ ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುತ್ತಾನೆ ಎಂದು. ಯೋವೇಲನ ಪುಸ್ತಕ ನಾವು ನೋಡುವಾಗ ನೈಸರ್ಗಿಕ ವಿಕೋಪಕ್ಕೆ ಒಂದು ಒಳ್ಳೆ ಉದಾಹರಣೆ ಆಗಿದೆ. ನೈಸರ್ಗಿಕ ವಿಕೋಪ ಎಂದರೆ ಪ್ರಕೃತಿಯಲ್ಲಿ ಹಠಾತ್ ಉಂಟಾಗುವ ಭಯಾನಕ ಘಟನೆಯಾಗಿದೆ. ಯಹೂದಕ್ಕೆ ಸಂಭವಿಸಿದ ಘೋರವಾದ ಈತಿಬಾಧೆ, ಮಿಡತೆಗಳಿಂದಾದ ಹಾನಿ ಈ ಯೋವೇಲನ ಪ್ರವಾದನೆಯ ಗ್ರಂಥದಲ್ಲಿ ನೋಡುತ್ತೇವೆ. ಮಿಡತೆಗಳ ಬಾಧೆ ಯೋವೇಲನನ್ನು ಆಳವಾಗಿ ದೇವರ ಸಾರ್ವತ್ರಿಕ ಯೋಜನೆಯ ಒಳನೋಟಗಳನ್ನು ತಿಳಿಯಲು ನಡೆಸಿತು. ಮಿಡತೆಗಳ ಬಾಧೆ ದೇವರ ಕಾರ್ಯವಾಗಿತ್ತು ಎಂದು ಯೋವೇಲನು ಸ್ಪಷ್ಟವಾಗಿ ತಿಳುಕೊಂಡಿದ್ದನು. ಯೋವೇಲನು ಇಸ್ರಾಯೇಲರ ಬಲಹೀನತೆಗಳನ್ನು ನೋಡದೆ ಅವರನ್ನು ಬಲಪಡಿಸುವ ಬಗ್ಗೆ ಆಲೋಚಿಸುವವನಾದನು. ಯೋವೇಲನು ಯಾಜಕರನ್ನು ಪ್ರೇರೇಪಿಸಿ ಜನರೆಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಳುವಂತೆ ಇಡೀ ದೇಶದಲ್ಲಿ ಉಪವಾಸ ಪ್ರಾರ್ಥನೆ ಮಾಡಲು ಒತ್ತಾಯಿಸುವುದನ್ನು ನೋಡುತ್ತೇವೆ. ಮಿಡತೆಗಳ ದಾಳಿ ಜನರನ್ನು ದೇವರೊಟ್ಟಿಗೆ ಆಳವಾದ ಅನ್ಯೋನ್ಯತೆಗೂ, ದೇಶದ ಜನರ ಗಮನ ನಿತ್ಯನಾದ ದೇವರ ಕಡೆಗೆ ತಿರುಗಬೇಕೆಂದು ಯೋವೇಲನು ಅಪೇಕ್ಷಿಸುತ್ತಾನೆ. ನಾವೀಗ ತಾನೇ ಓದಿದ ಆ ವಾಕ್ಯದಲ್ಲಿ ನೋಡುವಾಗ ನಿಮ್ಮ ಬಟ್ಟೆಗಳನ್ನೆಲ್ಲ, ನಿಮ್ಮ ಹೃದಯಗಳನ್ನು ಹರಿದುಕೊಂಡು ಎಂದು ನೋಡುತ್ತೇವೆ. ಮೊದಲನೇದಾಗಿ ಹೃದಯವನ್ನು ಹರಿದುಕೊಳ್ಳುವುದು ಅಂದರೆ ಏನೆಂಬುದಾಗಿ ನಾವು ಧ್ಯಾನ ಮಾಡೋಣ. ಕೀರ್ತನೆಗಳು 34ನೇ ಅಧ್ಯಾಯದ 18ನೇ ವಾಕ್ಯದ ಪ್ರಕಾರ ಹೃದಯವನ್ನು ಹರಿದುಕೊಳ್ಳುವುದು ಅಂದರೆ ಮುರಿದ ಮನಸ್ಸು ಎಂದು ನೋಡುತ್ತೇವೆ. ಕೀರ್ತನೆಗಳು 51:17 ನೋಡುವಾಗ ಕುಗ್ಗಿದ ಮನಸ್ಸು, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸು ಎಂದು ನೋಡುತ್ತೇವೆ. ಜ್ಞಾನೋಕ್ತಿಗಳು 29:23 ನೋಡುವಾಗ ಹೃದಯವನ್ನು ಹರಿದುಕೊಳ್ಳುವುದೆಂದರೆ ದೀನ ಮನಸ್ಸು. ಯೆಶಾಯ ಪ್ರವಾದನೆ ಗ್ರಂಥ 57ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ನೋಡುವಾಗ ಜಜ್ಜಿ ಹೋದ ದೀನ ಮನ ಎಂಬುದಾಗಿ. ಹೃದಯವನ್ನು ಹರಿದುಕೊಳ್ಳುವ ಜೀವಿತಕ್ಕೆ ನಾವು ಲೂಕನ ಸುವಾರ್ತೆಯಲ್ಲಿ ಯೇಸುಸ್ವಾಮಿ ಹೇಳಿದ ದೃಷ್ಟಾಂತ ಮತ್ತು ಸಾಮ್ಯಗಳನ್ನು ನೋಡುವವರಾಗಿದ್ದೇವೆ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ತಪ್ಪಿಹೋದ ಮಗನ ಸಾಮ್ಯದಲ್ಲಿ ಆತನು ಯಥಾರ್ಥವಾದ ರೀತಿಯಲ್ಲಿ ಪಶ್ಚಾತ್ತಾಪ ಪಟ್ಟು, ಅಂದರೆ ತನ್ನ ಹೃದಯವನ್ನು ಹರಿದುಕೊಂಡು ತಿರುಗಿ ತಂದೆ ಮನೆಗೆ ಬರುವುದನ್ನು ನೋಡುತ್ತೇವೆ. ತಂದೆ ಆತನನ್ನು ಪ್ರೀತಿಯಿಂದ ಮಗನಾಗಿ ಸ್ವೀಕರಿಸಿದಾಗಲೂ ಮಗನು ತಂದೆಗೆ ತನ್ನನ್ನು ಕೂಲಿಯಾಳುಗಳಲ್ಲಿ ಒಬ್ಬನನ್ನಾಗಿ ಸೇರಿಸಿಕೋ ಎಂದು ಕೇಳಿಕೊಳ್ಳುವುದನ್ನು ನೋಡುತ್ತೇವೆ. ಹಾಗೆ ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ಹೇಳಿದ ಸಾಮ್ಯದಲ್ಲಿ ಸುಂಕದವನ ದೀನ ಮನಸ್ಸನ್ನು ಅಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ನೋಡುವಾಗ ಸುಂಕದವನು ಆತನು ಪ್ರಾರ್ಥನೆ ಮಾಡುವಾಗ 4 ಕಾರ್ಯಗಳನ್ನು ಆತನು ಮಾಡ್ತಾನೆಂಬುದಾಗಿ, ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಕೊಳ್ಳುತ್ತಾ
ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಎಂದು ಪ್ರಾರ್ಥಿಸಿದನು. ಅವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು ಎಂದು ನೋಡುತ್ತೇವೆ. ಲೂಕನ ಸುವಾರ್ತೆ 18ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ನಾವು ನೋಡುವ ಹಾಗೆ, ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಎಂದು ನೋಡುತ್ತೇವೆ. ಹೀಗೆ ನಮ್ಮ ಹೃದಯಗಳನ್ನು ಹರಿದುಕೊಳ್ಳುವುದು ಎಂದರೆ ಮುರಿದ ಮನಸ್ಸು, ಕುಗ್ಗಿದ ಮನಸ್ಸು, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸು, ದೀನ ಮನಸ್ಸು ಹಾಗೂ ಜಜ್ಜಿ ಹೋದ ದೀನ ಮನ ಎಂಬುದಾಗಿ. ಎರಡನೇದಾಗಿ ನೋಡುವಾಗ, ಯಾಕೆ ನಾವು ನಮ್ಮ ಹೃದಯವನ್ನು ಹರಿದುಕೊಳ್ಳಬೇಕೆಂಬುದಾಗಿ ನೋಡುವಾಗ, ವಾಕ್ಯ ತಿಳಿಸುವ ಪ್ರಕಾರ ನಮ್ಮ ಹೃದಯದ ಸ್ಥಿತಿ ಹೇಗಿದೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಯೆರೆಮೀಯನು ಬಹಳ ಸುಂದರವಾಗಿ ತಿಳಿಸುವ ಹಾಗೆ, ಯೆರೆಮೀಯ 17ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ, ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರು ಎಂಬುದಾಗಿ. ಹಾಗೆ ಯೆಶಾಯ ಪ್ರವಾದನೆ ಗ್ರಂಥ 44ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ನಾವು ನೋಡುವ ಹಾಗೆ, ಹೃದಯ ನೋಡುವಾಗ ಅದು ಮೋಸಕ್ಕೊಳಗಾದಂಥ ಹೃದಯ ಎಂದು. ಹಾಗೆ ಆದಿಕಾಂಡ 6ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ಎಂದು ಅಲ್ಲಿ ನಾವು ಓದುತ್ತೇವೆ. ಹಾಗೆ ಪ್ರಸಂಗಿ 7ನೇ ಅಧ್ಯಾಯದ 29ನೇ ವಾಕ್ಯದಲ್ಲಿ ನೋಡುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ನೋಡು, ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಸೃಷ್ಟಿಸಿದನು, ಅವರಾದರೂ ಬಹು ಯುಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ ಎಂದು ನೋಡುತ್ತೇವೆ. ಆದಿಕಾಂಡ 8ನೇ ಅಧ್ಯಾಯದ 21ನೇ ವಚನ ನಾವು ನೋಡುವಾಗ, ಮನುಷ್ಯರ ಮನಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದ್ದು ಎಂದು. ಯೋಬನ ಪುಸ್ತಕ 15ನೇ ಅಧ್ಯಾಯದ 14ನೇ ವಾಕ್ಯ ನೋಡುವಾಗ, ನರನು ಎಷ್ಟರವನು, ಅವನು ಪರಿಶುದ್ಧನಾಗಿರುವುದು ಸಾಧ್ಯವೋ, ಸ್ತ್ರೀಯಲ್ಲಿ ಹುಟ್ಟಿದವನು ನೀತಿವಂತನಾಗಿರಬಹುದೇ ಎಂಬುದಾಗಿ ಓದುತ್ತೇವೆ. ಹಾಗೆ ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯದ 1-4 ವಚನ ನಾವಲ್ಲಿ ನೋಡುತ್ತೇವೆ. ಏನೆಂದರೆ, ಅನನೀಯನೆಂಬ ಒಬ್ಬ ಮನುಷ್ಯನು ಸಫೈರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ, ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಆ ಆಸ್ತಿ ಇದ್ದಾಗ ನಿನ್ನದಾಗಿಯೇ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲೇ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದಿ ಅಂದನು. ಕೀರ್ತನೆಗಳು 28:3 ನಾವು ಹೀಗೆ ನೋಡುತ್ತೇವೆ, ಅವರು ಹೊರಗೆ ಒಳ್ಳೆಯದಾಗಲಿ ಎಂದು ಹೇಳಿದರು, ಒಳಗೆ ಕೇಡಾಗಲಿ ಎಂದು ಯೋಚಿಸುವವರು. ಕೀರ್ತನೆ 5:9 ನೋಡುತ್ತೇವೆ, ಅವರು ನಾಲಿಗೆಯಿಂದ ಸವಿ ಮಾತಾಡಿದರು, ಅವರ ಹೃದಯವು ನಾಶಕರವಾದ ಗುಂಡಿ. ಕೀರ್ತನೆಗಳು 55:21, ಅವನ ಬಾಯಿ ಬೆಣ್ಣೆಯಂತೆ ನುಣುಪು, ಹೃದಯವೋ ಕಲಹಮಯವೇ. ಕೀರ್ತನೆ 62:4 ನೋಡುವಾಗ, ಬಾಯಿಂದ ಹರಸಿ ಮನಸ್ಸಿನಿಂದ ಶಪಿಸುತ್ತಾರೆ ಎಂಬುದಾಗಿ. ಯೆರೆಮೀಯ 9:8 ಹೀಗೆ ನೋಡುತ್ತೇವೆ, ಒಬ್ಬನು ತನ್ನ ನೆರೆಯವನಿಗೆ ಶುಭವಾಗಲಿ ಎಂದು ಹೇಳಿದರೂ ತನ್ನ ಹೃದಯದಲ್ಲಿ ಅವನಿಗಾಗಿ ಹೊಂಚು ಹಾಕುತ್ತಾನೆ. ಯೆರೆಮೀಯ 5:23 ಹೀಗೆ ಹೇಳ್ತಾರೆ, ಅಂದರೆ ಈ ಜನರ ಹೃದಯವು ನನ್ನ ಅಧೀನ ತಪ್ಪಿ ತಿರುಗಿ ಬಿದ್ದಿದೆ, ಇವರು ನನ್ನ ಅಧೀನವನ್ನು ಮೀರಿ ಬಿಟ್ಟು ಹೋಗಿದ್ದಾರೆ ಎಂಬುದಾಗಿ. ಯೆರೆಮೀಯ 49:16 ನೋಡುತ್ತೇವೆ, ನಿನ್ನೆದೆಯ ಹೆಮ್ಮೆಯು ನಿನ್ನನ್ನು ಮೋಸಗೊಳಿಸಿದೆ ಎಂಬುದಾಗಿ. ಮಾತ್ರವಲ್ಲದೆ
ಮಾರ್ಕನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಇನ್ನೂ ಬಹಳ ಸುಂದರವಾಗಿ ನಮ್ಮ ಹೃದಯ ಮತ್ತು ಮನಸ್ಸಿನ ಬಗ್ಗೆ ಹೇಳುವುದನ್ನು ನೋಡುತ್ತೇವೆ. ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯದ 20-23 ವಾಕ್ಯ ನೋಡುವಾಗ, ಮನುಷ್ಯನೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಹೊಲೆ ಮಾಡುವುದು. ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಹಾದರ, ದ್ರವ್ಯಾಶೆ, ಕೆಡುಕತನ, ಮೋಸ, ಬಂಡುತನ, ಹೊಟ್ಟೆಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುತ್ತವೆ ಅಂದನು. ಅದನ್ನೇ ನಾವು ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 45ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ, ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು ಎಂಬುದಾಗಿ. ಇನ್ನು 3ನೇದಾಗಿ ನೋಡುವಾಗ, ಯಾಕೆ ನಾವು ನಮ್ಮ ಬಟ್ಟೆಗಳನ್ನಲ್ಲ ಆದರೆ ಹೃದಯವನ್ನು ಹರಿದುಕೊಳ್ಳಬೇಕು ಎಂದು ಸ್ವಲ್ಪವಾಗಿ ನೋಡೋಣ. ಕೀರ್ತನೆಗಳು 33:13-15 ವಾಕ್ಯದಲ್ಲಿ ನಾವು ನೋಡುವ ಹಾಗೆ, ಯೆಹೋವನು ಆಕಾಶದಿಂದ ಮನುಷ್ಯರೆಲ್ಲರನ್ನು ನೋಡುತ್ತಾನೆ, ತಾನಿರುವ ಸ್ಥಾನದಿಂದ ಭೂನಿವಾಸಿಗಳೆಲ್ಲರನ್ನು ದೃಷ್ಟಿಸುತ್ತಾನೆ. ಅವರೆಲ್ಲರ ಹೃದಯವನ್ನು ನಿರ್ಮಿಸಿದವನು, ಅವರ ಕೃತ್ಯಗಳನ್ನೆಲ್ಲ ವಿವೇಚಿಸುವವನು ಆತನೇ ಎಂದು. 1 ವರಸಗಳು 8ನೇ ಅಧ್ಯಾಯದ 39ನೇ ವಾಕ್ಯ ಹೀಗೆ ಹೇಳ್ತದೆ, ಮನುಷ್ಯರ ಹೃದಯಗಳನ್ನು ಬಲ್ಲಂಥ ನೀನು ನಿನ್ನ ನಿವಾಸವಾಗಿರುವ ಪರಲೋಕದಿಂದ ಲಾಲಿಸಿ ಅವರಿಗೆ ಪಾಪ ಪರಿಹಾರವನ್ನು ಅನುಗ್ರಹಿಸು. ನೀನೊಬ್ಬನೇ ಎಲ್ಲ ಮನುಷ್ಯರ ಹೃದಯಗಳನ್ನು ಬಲ್ಲವನಾಗಿರುವುದರಿಂದ ಎಂಬುದಾಗಿ ಆ ವಾಕ್ಯದಲ್ಲಿ ನಾವು ನೋಡುತ್ತೇವೆ. 1 ಸಮುವೇಲ 16ನೇ ಅಧ್ಯಾಯದ 7ನೇ ವಾಕ್ಯ ಹೀಗೆ ಹೇಳುತ್ತದೆ, ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ. ಯೆರೆಮೀಯ 11:20 ನೋಡುವಾಗ, ಹೃದಯವನ್ನು ಅಂತರಿಂದ್ರಿಯವನ್ನು ಪರೀಕ್ಷಿಸಿ ನ್ಯಾಯವಾಗಿ ತೀರ್ಪು ಮಾಡುವ ಸೇನಾಧೀಶ್ವರನಾದ ಯೆಹೋವನೇ ಎಂದು. ಯೆರೆಮೀಯ ಪ್ರವಾದನೆ ಗ್ರಂಥ 20ನೇ ಅಧ್ಯಾಯದ 12ನೇ ವಾಕ್ಯ ನೋಡುವಾಗ, ಹೃದಯವನ್ನು ಅಂತರಿಂದ್ರಿಯವನ್ನು ಪರೀಕ್ಷಿಸಿ ಶಿಷ್ಟರನ್ನು ಶೋಧಿಸುವ ಸೇನಾಧೀಶ್ವರನಾದ ಯೆಹೋವನೇ ಎಂದು. ಹಾಗೆ 1 ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯದ 9ನೇ ವಾಕ್ಯ ನೋಡುವಾಗ, ಯೆಹೋವನು ಎಲ್ಲ ಹೃದಯಗಳನ್ನು ವಿಚಾರಿಸುವವನು, ಎಲ್ಲ ಮನಸ್ಸಂಕಲ್ಪಗಳನ್ನು ಬಲ್ಲವನು ಆಗಿರುತ್ತಾನಲ್ಲ. ಕೀರ್ತನೆ 7:9 ಹೀಗೆ ಹೇಳ್ತದೆ, ಮನುಷ್ಯರ ಹೃದಯವನ್ನು ಅಂತರಿಂದ್ರಿಯವನ್ನು ಪರಿಶೋಧಿಸುವ ನೀತಿ ಸ್ವರೂಪನಾದ ದೇವರು ಎಂಬುದಾಗಿ. ಹಾಗೆ ಯೆರೆಮೀಯ 17:10 ಹೀಗೆ ನೋಡುತ್ತೇವೆಂದರೆ, ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು, ಅಂತರಿಂದ್ರಿಯವನ್ನು ಶೋಧಿಸುವವನು ಆಗಿದ್ದೇನೆ ಎಂದು. ರೋಮಾಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 27ನೇ ವಾಕ್ಯದಲ್ಲಿ ಪೌಲನು ತಿಳಿಸುವ ಹಾಗೆ, ಹೃದಯಗಳನ್ನು ಶೋಧಿಸಿ ನೋಡುವಾತನು. ಹೀಗೆ ನಾವು ಮೇಲೆ ನೋಡಿದ ವಾಕ್ಯಗಳಲ್ಲಿ ನೋಡುವಾಗ ನಮ್ಮ ದೇವರು ಯಾರು ಎಂದು ತಿಳಿದುಕೊಳ್ಳುತ್ತೇವೆ. ನಮ್ಮ ದೇವರು ನಮ್ಮೆಲ್ಲರ ಹೃದಯವನ್ನು ನಿರ್ಮಿಸಿದವನು. ದೇವರೊಬ್ಬನೇ ನಮ್ಮೆಲ್ಲರ ಹೃದಯಗಳನ್ನು ಬಲ್ಲವನು. ನಮ್ಮ ದೇವರು ಹೊರಗಿನ ತೋರಿಕೆಯನ್ನು ನೋಡದೆ ನಮ್ಮೆಲ್ಲರ ಹೃದಯವನ್ನೇ, ಹೃದಯದ ಅಂತರಾಳವನ್ನೇ ನೋಡುವವನಾಗಿದ್ದಾನೆ. ನಮ್ಮ ದೇವರು ಹೃದಯವನ್ನು ಅಂತರಿಂದ್ರಿಯವನ್ನು ಪರೀಕ್ಷಿಸುವ ದೇವರು. ಮಾತ್ರವಲ್ಲದೆ ನಮ್ಮ ದೇವರು ಎಲ್ಲ ಹೃದಯಗಳನ್ನು ವಿಚಾರಿಸುವವನು, ಎಲ್ಲ ಮನಸ್ಸಂಕಲ್ಪಗಳನ್ನು ಬಲ್ಲವನು ಆಗಿದ್ದಾನೆ. ನಮ್ಮ ದೇವರು ಮನುಷ್ಯರ ಹೃದಯವನ್ನು ಅಂತರಿಂದ್ರಿಯವನ್ನು ಪರಿಶೋಧಿಸುವ ನೀತಿ ಸ್ವರೂಪನಾದ ದೇವರು. ಮಾತ್ರವಲ್ಲದೆ ಹೃದಯಗಳನ್ನು ಶೋಧಿಸಿ ನೋಡುವಾತನು ಎಂಬುದಾಗಿ. ನಮ್ಮ ದೇವರು ಇಂಥ ದೇವರಾದ ಕಾರಣ ನಾವು ನಮ್ಮ ಬಟ್ಟೆಗಳನ್ನಲ್ಲ ಆದರೆ ನಮ್ಮ ಹೃದಯಗಳನ್ನು ಹರಿದುಕೊಂಡವರಾಗಿ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಬೇಕು ಎಂಬುದಾಗಿ. ಇನ್ನು 4ನೇದಾಗಿ ನಾವು ನೋಡುವಾಗ, ನಮ್ಮ ಹೃದಯಗಳನ್ನು ಹರಿದುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಉಂಟಾಗುವ ಕೆಲವು ಆಶೀರ್ವಾದಗಳನ್ನು
ನಾವು ನೋಡಿಕೊಳ್ಳೋಣ. ಮೊದಲೇ ಆಶೀರ್ವಾದ ನೋಡುವಾಗ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ನೋಡುತ್ತೇವೆ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ. ಹಾಗೆ ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯದ 24ನೇ ವಾಕ್ಯ ನಾವು 2ನೇ ಆಶೀರ್ವಾದ ನೋಡುವಾಗ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ ಎಂದು. 3ನೇ ಆಶೀರ್ವಾದ 1 ಯೋಹಾನ 1ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ನೋಡುತ್ತೇವೆ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಪ್ರಕಟಣೆ 3ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ಮುಂದಿನ ಆಶೀರ್ವಾದ ನಾವು ನೋಡುವಾಗ, ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಕೀರ್ತನೆಗಳು 147 3ನೇ ವಾಕ್ಯ ಹೀಗಿರ್ತದಂದರೆ, ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ ಎಂಬುದಾಗಿ. ಹಾಗೆ ಇನ್ನೂ ಒಂದು ಆಶೀರ್ವಾದ ನೋಡುವಾಗ ಯೆಶಾಯ 61:1 ನೋಡುತ್ತೇವೆ, ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ ಎಂಬುದಾಗಿ. ಅದೇ ಯೆಶಾಯ 57:15 ನಾವು ನೋಡುವಾಗ, ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ ಎಂಬುದಾಗಿ. ಹಾಗೆ ಯೆಶಾಯ 66:7 ನೋಡುವಾಗ, ನಾನು ಕಟಾಕ್ಷಿಸುವವನು ಎಂಥವನೆಂದರೆ ದೀನನು, ಮನ ಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ ಎಂಬುದಾಗಿ. 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯದ 14ನೇ ವಾಕ್ಯ ನಾವಲ್ಲಿ ಹೀಗೆ ನೋಡುತ್ತೇವೆ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು ಎಂಬುದಾಗಿ. ಕೀರ್ತನೆಗಳು 103:8 ನೋಡುವಾಗ, ನಮ್ಮ ದೇವರಾತನು ಯೆಹೋವನು ಕನಿಕರವು ದಯೆಯು ದೀರ್ಘಶಾಂತಿಯು ಪೂರ್ಣ ಪ್ರೀತಿಯು ಉಳ್ಳಂಥ ದೇವರು ಎಂಬುದಾಗಿ. 2 ಪೇತ್ರ 3:9 ಹೀಗೆ ನೋಡುತ್ತೇವೆ, ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ ಎಂಬುದಾಗಿ. ಅದಕ್ಕೆ ಬದಲಾಗಿ ನೋಡುವಾಗ, ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ ಎಂಬುದಾಗಿ. ಅದೇ 2 ಪೇತ್ರ 3ನೇ ಅಧ್ಯಾಯದ 15ನೇ ವಾಕ್ಯ ಹೀಗೆ ನೋಡುತ್ತೇವೆ, ನಮ್ಮ ಕರ್ತನ ದೀರ್ಘ ಶಾಂತಿಯು ನಮ್ಮ ರಕ್ಷಣಾರ್ಥವಾಗಿ ಅದೇ ಎಂದು ಎಣಿಸಿಕೊಳ್ಳಿರಿ ಎಂಬುದಾಗಿ. ಎಜ್ಕೇಲ 18:23 ಅಲ್ಲಿ ಹೀಗೆ ನೋಡುತ್ತೇವೆ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷ ಉಂಟೋ, ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಹಾಗೆ ಎಜ್ಕೇಲ 18:32 ಹೀಗೆ ನೋಡುತ್ತೇವೆ, ಸಾಯುವವರ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ, ತಿರುಗಿಕೊಂಡು ಬಾಳಿರಿ, ಇದು ಕರ್ತನಾದ ಯೆಹೋವನ ನುಡಿ ಎಂಬುದಾಗಿ. ರೋಮಾಪುರ ಪತ್ರಿಕೆಯಲ್ಲಿ ಪೌಲನು ಎಚ್ಚರಿಸುವ ಹಾಗೆ 2ನೇ ಅಧ್ಯಾಯದ 4ನೇ ವಾಕ್ಯ, ಆತನ ಅಪಾರವಾದ ದಯಾ ಸಹನ ದೀರ್ಘಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯಾ ಎಂಬುದಾಗಿ. ಆದ ಕಾರಣ ಇಬ್ರಿಯ ಗ್ರಂಥಕರ್ತನ 2ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಹೇಳುವ ಹಾಗೆ, ನಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ಅದರಿಂದ ತಪ್ಪಿಸಿಕೊಳ್ಳುವುದು ಹೇಗೆ
ಎಂಬುದಾಗಿ. ಆದ ಕಾರಣ ಪ್ರಿಯರಿದೆ, ನಾವು ನಮ್ಮ ಬಟ್ಟೆಗಳನ್ನಲ್ಲ, ನಮ್ಮ ಹೃದಯಗಳನ್ನು ಹರಿದುಕೊಂಡು ನಮ್ಮ ದೇವರ ಕಡೆಗೆ ತಿರುಗಿಕೊಂಡು ದಯೆಯು, ಕನಿಕರವೂ, ದೀರ್ಘಶಾಂತಿಯು, ಮಹಾಕೃಪೆಯೂ ಉಳ್ಳ ದೇವರ ಕೃಪೆಗೆ ಪಾತ್ರರಾಗಿ ಜೀವಿಸುವಂತೆ ತಂದೆಯಾದ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.